ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿತಾ ಹೋಗೋಣ. ಈ ಒಂದು ಜಾಬ್ ಬಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ 1 ಗಂಟೆಗೆ ನಿಮಗೆ 625 ರೂಪಾಯಿನ ಕೊಡ್ತಾ ಇದ್ದಾರೆ. ಸೊ ಇದು ಡಾಲರಲ್ಲಿರುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿ ಅಂತ ಬಂದರೆ 1 ಗಂಟೆಗೆ 625 ಬರುತ್ತೆ. ಸೊ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ನೀವಿಲ್ಲಿ ಏನು ಮಾಡಬೇಕು ಏನು ಅನ್ನೋದು ಕೂಡ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಇಲ್ಲಿ AI ಟ್ರೈನಿಂಗ್ ಫಾರ್ ಕನ್ನಡ ರೈಟಿಂಗ್ ಎಕ್ಸ್ಪರ್ಟ್ಸ್. ಕನ್ನಡನ ಯಾರಿಗೆ ಚೆನ್ನಾಗಿ ಬರೆಯೋದಕ್ಕೆ ಓದಲಿಕ್ಕೆ ಬರುತ್ತೆ ಅಂಥವರು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿದರೆ ಸೊ ನೀವು ಈಸಿಯಾಗಿ 1 ಗಂಟೆಗೆ 625 ರೂಪಾಯಿನ ಸಂಪಾದಿಸ್ಬೋದು. ಕಂಪ್ನಿ ನೇಮ್ ಬಂದು ಔಟ್ಲೈಯರ್ AI ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಫಾರ್ ಕನ್ನಡ ಟ್ರೆಡಿಷ್ನಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಓನ್ಲಿ. ಫಾರ್ ಕನ್ನಡ ಟ್ರೆಡಿಷ್ನಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಓನ್ಲಿ. ಸೊ ನಿಮಗೆ ಕಾನ್ಫಿಡೆಂಟ್ ಇರಬೇಕು, ನನಗೆ ಕನ್ನಡ ಚೆನ್ನಾಗಿ ಬರೆಯೋದಕ್ಕೆ ಬರುತ್ತೆ. ಮತ್ತು ಏನೇ ಒಂದಿದ್ರೂ, ಈಗ ಯಾವುದೋ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದ್ದರೂ ಕೂಡ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಬರಿತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ಆರ್ ಯು ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ಟು ಟ್ರೈನ್ AI ಮಾಡೆಲ್ಸ್ ಟು ಬಿಕೇಮ್ ಬೆಟರ್ ರೈಟರ್ಸ್. ಸೊ ಇಲ್ಲಿ ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ AI ಎಷ್ಟು ನಮ್ಮ ಒಂದು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇದ್ದಾರೆ. ಸೊ ನಾವು ಎಲ್ಲ ಲ್ಯಾಂಗ್ವೇಜಲ್ಲೂ ಆ AIಗೆ ಕೊಟ್ಟರೆ ನಾವು ಏನು ಸರ್ಚ್ ಮಾಡ್ತೀವಿ ಅದ್ರ ನಮಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಬರುತ್ತೆ. ಆ ರೀತಿಯಾಗಿ ನೀವು ಒಂದು ಈ ಕಂಟೆಂಟ್ ರೈಟರ್ ಥರ ಬರಿಬೇಕಾಗತ್ತೆ, ಸರಿನಾ? ನಿಮಗೆ ಒಂದು ಪ್ರಾಜೆಕ್ಟ್ನ ಕೊಡ್ತಾರೆ. ಆ ಪ್ರಾಜೆಕ್ಟನ್ನ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕು. ಸೊ ನೀವು ಆ ಒಂದು ಅವರು ಯಾವುದಾದ್ರೂ ಒಂದು ಟಾಪಿಕ್ನ ಕೊಟ್ಟಿರ್ತಾರೆ. ಆ ಟಾಪಿಕ್ನ ನೀವು ಗೂಗಲ್ ಅಥವಾ ಎಲ್ಲಾದರೂ ಸರ್ಚ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಇಂಗ್ಲೀಷಲ್ಲಿರೋವಂಥದ್ದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಅಥವಾ ನೀವು ಕನ್ನಡದಲ್ಲೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ನೀವು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, we have several open projects where we are looking for the talented writers to help train generative artificial intelligence models to become better writers. You can work on all our projects remotely. ನೀವು ಎಲ್ಲ ಪ್ರಾಜೆಕ್ಟಿಗೂ ಕೂಡ ವರ್ಕ್ ಮಾಡ್ಬೋದು. ಇಲ್ಲಿ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ. ಸೊ ವೆನೆವರ್ ನೀವು ಫ್ರೀ ಆಗಿರ್ತೀರಾ ನೀವು ವರ್ಕ್ ಮಾಡ್ಬೋದು. ನಾನು ಈಗಾಗಲೇ ಹೇಳಿದೆ 1 ಅವರ್ಗೆ 625 ರೂಪೀಸ್ ಇರುತ್ತೆ ಅಂತ. ಯುವರ್ ಅರ್ನಿಂಗ್ಸ್ ಫ್ರಮ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಆರ್ ಸೆಂಟ್ ಔಟ್ ವೀಕ್ಲಿ ಪೇಮೆಂಟ ನಿಮಗೆ ಕೊಡ್ತಾರೆ. ಯು ವಿಲ್ ಅಂದರೆ ನೀವೇನು ಮಾಡ್ತೀರಾ, ವರ್ಕ್ ಆನ್ ವೇರಿಯಸ್ ರೈಟಿಂಗ್ ಇನ್ ಕನ್ನಡ ಪ್ರಾಜೆಕ್ಟ್ಸ್ ಟು ಟ್ರೈನ್ ಜನರೇಟಿವ್ AM ಮಾಡೆಲ್. ಸಮ್ ಎಕ್ಸಾಂಪಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟಲ್ಲಿ ಒಂದು ಟಾಪಿಕ್ನ ಕೊಟ್ಟಿರ್ತಾರೆ. ನಾನು ಹೇಳಿದ್ನೆಲ್ಲ ಗೂಗಲ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನೀವು ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಷನು ಏನು ಕ್ವಾಲಿಫಿಕೇಷನ್ ಇಂಥದ್ದೇ ಇರಬೇಕು ಅಂತ ಏನು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಅವರು. ಅಂದರೆ ಯಾರು PU ಪಾಸ್ ಆಗಿರ್ತಾರೆ, ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ, PG ಹೋಲ್ಡರ್ಸ್ ಇರ್ತಾರೆ, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಬೇಸ್ ಪೇ ರೇಟ್ ಅಂತೇಳಿ $7.50 ಪರ್ ಮಂತ್ ಪರ್ ಅವರ್ ಅಂತಂದರೆ 625 ನಿಯರ್ಲಿ 625 ಬರುತ್ತೆ. ಲೊಕೇಶನ್ನು ಇದು ಗ್ಲೋಬಲಿ ಅಂತ ಹೇಳಿ. ಸೊ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಡ್ಯೂರೇಷನ್ನು ವೇರಿಯಬಲ್ ಡಿಪೆಂಡಿಂಗ್ ಆನ್ ಪ್ರಾಜೆಕ್ಟ್ ಲೆಂತ್, ಫ್ಲೆಕ್ಸಿಬಲ್ ಅವರ್ಸ್. ಸೊ ಒಂದು ಪ್ರಾಜೆಕ್ಟಿಗೆ ಇಷ್ಟು ಡೇಸ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಡೇಸಲ್ಲಿ ಕಂಪ್ಲೀಟ್ ಆಗಬೇಕು. ದಿಸ್ ಆಪರ್ಚುನಿಟಿ ಇನ್ವಾಲ್ವ್ಸ್ ಕಾಂಟ್ರಾಕ್ಟಿಂಗ್ ಫಾರ್ ಸ್ಮಾರ್ಟ್ ಎಕೋಸಿಸ್ಟಮ್. ಈ ಒಂದು ಕಂಪ್ನಿ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲಿ
ಸೊ ಇಲ್ಲಿ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಒಂದು ಫಸ್ಟ್ ನೇಮ್ ಇಲ್ಲಿ ರೆಡ್ ಮಾರ್ಕಲ್ಲಿ ಏನಿರುತ್ತೆ ಅದು ಕಂಪಲ್ಸರಿ. ಸೊ ಫಸ್ಟ್ ನೇಮ್ ಅಂತಂದರೆ ನಿಮ್ಮ ಒಂದು ಫಸ್ಟ್ ನೇಮ್ ಬರೀತೀರಾ, ಲಾಸ್ಟ್ ನೇಮಲ್ಲಿ ಕೆಲವೊಬ್ಬರಿಗೆ ಸರ್ನೇಮ್ ಇರುತ್ತೆ ಅದನ್ನು ಹಾಕ್ತಾರೆ. ಸರ್ನೇಮ್ ಇಲ್ಲ ಅಂತಂದರೆ ನಿಮ್ಮ ಇನಿಷಿಯಲ್ ಏನಿರುತ್ತೆ ಅದನ್ನು ನೀವು ಲಾಸ್ಟ್ ನೇಮ್ಗೆ ಹಾಕಿ ನಿಮ್ಮ ಒಂದು ವ್ಯಾಲಿಡ್ ಇಮೇಲ್ ಐ ಡಿ ಅದನ್ನು ಎಂಟ್ರಿ ಮಾಡಿ, ನಿಮ್ಮ ಒಂದು ಫೋನ್ ನಂಬರ್ ಕರೆಕ್ಟಾಗಿರೋಂಥ ಫೋನ್ ನಂಬರ್ನ ಹಾಕಿ, ಇಲ್ಲಿ ರೆಸ್ಯೂಮ್ ಅಥವಾ ಸಿ ವಿ ಅಂತ ಇದೆಯಲ್ಲ ನಿಮ್ಮ ಒಂದು ಅಪ್ಡೇಟೆಡ್ ಸಿ ವಿನ ಅಲ್ಲಿ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ. ಸ್ಕೂಲು ನೀವು SSLC ಓದಿರೋದು, ಡಿಗ್ರಿ ಓದಿರೋದು ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕಾಗತ್ತೆ. ಇಲ್ಲೇನಾದರೂ ನಿಮ್ಮೇನಾದರೂ ಅಡಿಷನಲ್ ಎಜುಕೇಷನ್ ಇದ್ದರೆ MCOM ಅಂದರೆ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಆರ್ ಯು ಎ ನೇಟಿವ್ ಕನ್ನಡ ಸ್ಪೀಕರ್ ಅಂತ ಇದೆ, ಇಲ್ಲಿ ಎಸ್ ಅಂತ ಕೂಡ ಹಾಕಿ. ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ರಿಸೈಡ್ ಅಂತ ನಿಮ್ಮ ಒಂದು ಕಂಟ್ರಿ ಇಂಡಿಯಾ ಅಂತ ಈ ರೀತಿಯಾಗಿ ನೀವೆಲ್ಲದನ್ನು ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸು ಎಲ್ಲ ಕೂಡ ಸಬ್ಮಿಟ್ ಆಗುತ್ತೆ. ಒನ್ಸ್ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನೀವೇನಾದರೂ ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಕಾಲ್ ಅಥವಾ ಮೇಲ್ ಬರುತ್ತೆ. ಸೊ ಆಗಾಗ ಮೇಲ್ನ ನೀವು ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಐ ಹೋಪ್ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.